ನಾಳೆ ನನಗೆ ಮದುವೆ. ತೋಳಿನಲ್ಲಿ ನೆಲೆಸುವ ಹಾರ, ಕತ್ತಿಗೆ ಆಲಿಂಗನ ನೀಡುವ ತಾಳಿ. ಕುಬೇರನ್ ಸಿಲ್ಕ್ ಸೀರೆ ಧರಿಸಿದ ಕ್ಷಣ ನಾನು ಮಾತ್ರವಲ್ಲ, ನನ್ನ ಅಸ್ತಿತ್ವವು ಬದಲಾಗಿ ಹೋಗುತ್ತದೆ. ಸಂಕಲ್ಪ್ ವೆಡ್ಡಿಂಗ್ ಕಲೆಕ್ಷನ್ಸ್, ಕುಬೇರನ್ ಸಿಲ್ಕ್ಸ್, ಬೆಂಗಳೂರು. ಯಾದಗಿರಿ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಗುರುಮಟ್ಕಲ್ ತಾಲೂಕಿನ ಪರಮೇಶ್ವರಪಲ್ಲಿ ಗ್ರಾಮದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಭಾರೀ ಮಳೆಯಿಂದ ಮನೆಯಲ್ಲಿದ್ದಂಥ ದವಸ ಧಾನ್ಯ ಸೇರಿ ಅಪಾರ ಪ್ರಮಾಣದ ವಸ್ತುಗಳು ನೀರು ಪಾಲಾಗಿದೆ. ಮನೆಯೊಳಗಿದ್ದಂಥ ನೀರನ್ನ ಹೊರಹಾಕುವುದಕ್ಕೆ ನಿವಾಸಿಗಳು ಪರದಾಟವನ್ನ ಪಟ್ಟಿದ್ರು. ಅಷ್ಟೇ ಅಲ್ಲದೆ ಹತ್ತಿ, ತೊಗರಿ ಜಮೀನಿಗೆ ನೀರು ನುಗ್ಗಿದಂಥ ಪರಿಣಾಮ ಬೆಳೆಗಳಿಗೂ ಕೂಡ ಹಾನಿಯಾಗಿದ್ದು, ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಯಚೂರಿನಲ್ಲಿ ಸಿಡಿಲು ಬಡಿದು ಗರ್ಭಿಣಿ ಮಹಿಳೆ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಳ ಕುಟುಂಬಸ್ಥರಿಗೆ ಶಾಸಕ ಬಸನಗೌಡ ದದ್ದಲ್ 5 ಲಕ್ಷ ಪರಿಹಾರದ ಚೆಕ್ ಅನ್ನು ವಿತರಿಸಿದ್ದಾರೆ. ಆಗಸ್ಟ್ 10ರಂದು ರಾಯಚೂರು ತಾಲೂಕಿನ ಯರಗೀರ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು. ಹತ್ತಿ ಜಮೀನಿನಲ್ಲಿ ಕೆಲಸ ಮಾಡುವಂತ ವೇಳೆ ಸಿಡಿಲು ಬಡಿದು 26 ವರ್ಷದ ಗರ್ಭಿಣಿ ಭಾವನೆ ಮೃತಪಟ್ಟಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿದ್ದು, ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ಸೇತುವೆಯ ಗೇಟ್ ಅಳವಡಿಕೆಯಿಂದ ಪಕ್ಕದ ತಡೆಗೋಡೆ ಕಿತ್ತು ಗದ್ದೆಗಳಿಗೆ ನೀರು ನುಗ್ಗಿ ಕಬ್ಬಿನ ಬೆಳೆ ಕೊಚ್ಚಿ ಹೋಗಿದೆ. ಹುನಗುಂದ ತಾಲೂಕಿನ ಬೇವಿನಾಳ ಮತ್ತು ಸುರಳಿಕಲ್ಲ ಮಧ್ಯೆ ಅವಾಂತರ ಸೃಷ್ಟಿಯಾಗಿದೆ. ಮಲಪ್ರಭಾ ನದಿಗೆ ನೀರು ಹೆಚ್ಚಾಗ್ತಿದ್ದು, ಗೇಟ್ ತೆರೆಯುವಂತೆ ಸಣ್ಣ ನೀರಾವರಿ ಇಲಾಖೆಗೆ ರೈತರು ಮನವಿ ಮಾಡಿದ್ದಾರೆ. ನೀರು ನುಗ್ಗಿರೋದ್ರಿಂದ ಇತರೆ ಬೆಳೆಗಳೆಲ್ಲ ಜಲಾವೃತ ಆಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸದ್ಯ ರೈತರು ಕಂಗಾಲಾಗಿದ್ದಾರೆ. ಜೊತೆಯಲ್ಲಿ ಬೆಳೆ ಹಾನಿಯಾಗಿರುವುದಕ್ಕೆ ಪರಿಹಾರ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಮುಂದುವರೆದಿದ್ದು, ಧಾರಾಕಾರ ಮಳೆಗೆ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ವಡಗಾಂವ್ ಗ್ರಾಮದ ಓಂಕಾರ ಮೇತ್ರಿ ಹಾಗೂ ರಮೇಶ್ ಎನ್ನುವವರ ಜಮೀನು ಇದಾಗಿತ್ತು. ಮಳೆ ನೀರಿಗೆ ಸೋಯಾ, ತೊಗರಿ, ಇನ್ನು ಹೆಸರು ಬೇಳೆಗಳೆಲ್ಲವೂ ಕೂಡ ಕಂಪ್ಲೀಟ್ ನಾಶ ಆಗ್ಬಿಟ್ಟಿದೆ. ಮುಳುಗಡೆ ಆಗ್ಬಿಟ್ಟು ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ನಿರಂತರ ಸುರಿಯುತ್ತಿರುವಂತಹ ಮಳೆಗೆ ಜಮೀನಿನಲ್ಲಿ ನೀರು ನಿಂತಿದ್ದು ಬೆಳೆ ಹಾಳಾಗುವಂತ ಆತಂಕ ಎದುರಾಗಿದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತ ಬೆಳೆಗೆಲ್ಲ ಉಳಿಸಿಕೊಳ್ಳೋದಕ್ಕೆ ಈಗ ಬಹಳಷ್ಟು ಸಮಸ್ಯೆ ಒಳಗಾಗಿದ್ದಾರೆ. ಜೊತೆಯಲ್ಲಿ ಈಗ ಸೂಕ್ತ ಪರಿಹಾರವನ್ನ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಸರ್, ನಾವು ವಡಗಾಂವದವ್ರು ಇದ್ದೆವು. ಮಹಾರುದ್ರಪ್ಪ ನೆಳಿಯವ್ರ ಮಗ ರಮೇಶ್ ಅಂಥೇಳಿ. ಮತ್ತು ನಮ್ದು 2 ಎಕರೆ ಹೆಸರು ಹಾಕಿದ್ದೀನಿ. ಹೆಸರು ಏನದ ನೀರಾಗ ಪೂರ ಕೊಳತು ಹೋಗ್ಯದ. ಮತ್ತು ಅದಕ್ಕೆ ಏನದ ನಾವು 1 ಲಕ್ಷ ರೂಪಾಯಿ ಹೊರಗೆ ಸಾಲ ತಂದು ಎಲ್ಲ ಇದು ಮಾಡೀನಿ, ಗೊಬ್ಬರ ಬೀಜ ಬಿತ್ತೋದೆಲ್ಲ. ಮಹಿಳೆ ಮೇಲೆ ಏಕಾಏಕಿ ಕರಡಿ ದಾಳಿ ನಡೆಸಿದ್ದು, ಕರಡಿ ಜೊತೆ ಹೋರಾಟ ಮಾಡಿ ಮಹಿಳೆ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ದಾವಣಗೆರೆಯ ಗೋಪಗೊಂಡನಹಳ್ಳಿಯ ಕೋಳಿ ಫಾರಂ ಬಳಿ ಈ ಘಟನೆ ಆಗಿರೋದು. ಕರಡಿ ದಾಳಿಯಿಂದ ಮಹಿಳೆಯ ತೋಳಿನ ಭಾಗಕ್ಕೆ ಗಂಭೀರವಾಗಿ ಗಾಯ ಆಗಿದೆ. ರಾಜಿನಹಟ್ಟಿ ಗ್ರಾಮದ ನೇತ್ರಾವತಿ ಕರಡಿ ದಾಳಿಗೆ ಸದ್ಯ ಒಳಗಾಗಿರುವಂತಹ ಮಹಿಳೆಯಾಗಿದ್ದು, ಕೋಳಿ ಫಾರಂನಲ್ಲಿ ಕೆಲಸವನ್ನ ಮುಗಿಸಿ ಆಚೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಕರಡಿ ದಾಳಿ ಮಾಡಿದೆ. ಕರಡಿಯನ್ನ ತಳ್ಳಿ ಸುರಕ್ಷಿತ ಸ್ಥಳಕ್ಕೆ ಮಹಿಳೆ ಓಡಿ ಹೋಗಿದ್ದು, ತಪ್ಪಿಸಿಕೊಳ್ಳುವಂತಹ ವೇಳೆ ಮಹಿಳೆಯ ತೋಳಿನ ಭಾಗಕ್ಕೆ ಕರಡಿ ಕಚ್ಚಿದೆ. ಗಂಭೀರ ಗಾಯಗೊಂಡಿರುವಂತಹ ಮಹಿಳೆಯನ್ನ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಕರಡಿ ಹಾವಳಿ ನಿಲ್ಲಿಸುವಂತೆ ಅರಣ್ಯ ಇಲಾಖೆಗೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಬೋನಿಗೆ ಬಿದ್ದಂತಹ ಚಿರತೆಯೊಂದಿಗೆ ಅರಣ್ಯ ಅಧಿಕಾರಿಗಳು ಹುಚ್ಚಾಟವನ್ನು ಮೆರೆದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ಚಿರತೆ ಬೋನಿಗೆ ಬಿದ್ದಿದ್ರು ಕೂಡ ಬೋನಿನ ಬಾಗಿಲನ್ನ ತೆಗೆದು ಅಪಾಯವನ್ನ ಲೆಕ್ಕಿಸದೆ ಇನ್ನು ಹಿಂಗೆ ನೋಡ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಹುಚ್ಚಾಟವನ್ನ ಮೆರೆದಿದ್ದಾರೆ. ಭಯ ಆಕ್ರೋಶದಿಂದಿದ್ದಂತಹ ಚಿರತೆ ವಾಪಸ್ ಅಧಿಕಾರಿಗಳ ಮೇಲೆ ದಾಳಿಗೂ ಕೂಡ ಯತ್ನಿಸಿದ್ದು, ತಕ್ಷಣ ಎಚ್ಚೆತ್ತು ಬೋನ್ನ ಬಾಗಿಲನ್ನ ಹಾಕಿದ್ದಾರೆ. ಈ ಭಾಗದಲ್ಲಿ ಪದೇ ಪದೇ ಚಿರತೆ ಕಾಣಿಸಿಕೊಳ್ತಾ ಇದ್ದು ದೊಡ್ಡ ಮಟ್ಟದ ಆತಂಕ ಕೂಡ ಎದುರಾಗಿದೆ.
ನಾಗರಹೊಳೆ ಸಫಾರಿಯಲ್ಲಿ ಹುಲಿಗಳ ದರ್ಶನವಾಗಿದೆ. ಕಬಿನಿಯ ಹಿನ್ನೀರು ವಲಯದಲ್ಲಿ ಹುಲಿಗಳ ದೃಶ್ಯ ಕಂಡುಬಂದಿದ್ದು, ಸಫಾರಿಗೆ ಹೋಗಿದ್ದಂಥ ಪ್ರವಾಸಿಗರ ಕ್ಯಾಮೆರಾಗೆ ಹುಲಿಗಳು ಸೆರೆ ಸಿಕ್ಕಿವೆ. ಇನ್ನು ಹುಲಿಗಳನ್ನ ನೋಡಿ ಸಫಾರಿಗೆ ಹೋದಂಥವರೆಲ್ಲರೂ ಕೂಡ ಫುಲ್ ಖುಷಿಯಾದರು. ಮಳೆಗಾಲದ ಹಿನ್ನೆಲೆಯಲ್ಲಿ ನಾಗರಹೊಳೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಪ್ರವಾಸಿಗರ ಕ್ಯಾಮೆರಾಗೆ ಹುಲಿರಾಯ ಸಖತ್ತು ಫೋಸ್ ಕೊಟ್ಟಿದ್ದಾರೆ. ಗಣೇಶ ಚತುರ್ಥಿಗೆ ಈಗ ದಿನಗಣನೆ ಶುರುವಾಗಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಕಲರ್ಫುಲ್ ಮಣ್ಣಿನ ಗಣಪ ತಯಾರಾಗ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ 1,000ಕ್ಕೂ ಹೆಚ್ಚಿನ ಗಣೇಶ ಮೂರ್ತಿಯನ್ನ ಈಗ ಈ ಒಂದು ಕುಟುಂಬ ತಯಾರಿಸಿದೆ. 1,000 ಗಣೇಶ ಮೂರ್ತಿಗಳ ಪೈಕಿ 70% ಗಣೇಶನ ಮೂರ್ತಿಗಳು ಮಾರಾಟವಾಗಿದ್ದು, ಈ ಬಾರಿ ದೊಡ್ಡ ಮಟ್ಟದ ಲಾಭ ಆಗುವಂತ ನಿರೀಕ್ಷೆಯಲ್ಲಿ ಗಣೇಶ ಮೂರ್ತಿಯ ತಯಾರಕರು ಇದ್ದಾರೆ. ಬಳ್ಳಾರಿಯ ರಾಯಲ್ ಕಾಲೋನಿಯ ಶ್ರೀ ವಿಠ್ಠಲ ಕೃಷ್ಣ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಲಾಯಿತು. ಶ್ರೀಕೃಷ್ಣನ ಮೂರ್ತಿಯನ್ನ ಉಯ್ಯಾಲೆಯಲ್ಲಿ ಹಾಕಿ ತೂಗುವ ಮೂಲಕ ಬಹಳ ವಿಶೇಷವಾಗಿರುವಂತಹ ಪೂಜೆಯನ್ನ ಮಾಡಿ ಲಾಲಿಯನ್ನ ಕೂಡ ಹಾಡಿದ್ರು. ಪುಟ್ಟ ಪುಟ್ಟ ಮಕ್ಕಳು ಕೂಡ ಕೃಷ್ಣನ ದೇವಸ್ಥಾನದಲ್ಲಿ ನಾಮಸ್ಮರಣೆ, ಕೀರ್ತನೆ, ವಿವಿಧ ದೇವರ ಹಾಡನ್ನ ಹಾಡುವುದರ ಮೂಲಕ ಗಮನ ಸೆಳೆದ್ರು. ಇನ್ನು ಕೃಷ್ಣನಿಗೆ ಮಹಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಲಾಯಿತು. ಇನ್ನು ಈ ಗೆಜ್ಜೆ ವಸ್ತ್ರದಲ್ಲಿ ಕೃಷ್ಣನ ಅಲಂಕಾರವನ್ನ ಅದ್ದೂರಿಯಾಗಿ ಮಾಡಲಾಗಿತ್ತು. ಕೃಷ್ಣನ ಉತ್ಸವ ಮೂರ್ತಿಯನ್ನ ನಗರ ಪ್ರದಕ್ಷಿಣೆ ಕೂಡ ಮಾಡಿದ್ರು. ಈ ವೇಳೆ ಮಹಿಳೆಯರು ಕೋಲಾಟದ ಜೊತೆಗೆ ಭಕ್ತಿ ಗೀತೆಗಳನ್ನ ಹಾಡುವ ಮೂಲಕ ಸಂಭ್ರಮಿಸಿದ್ರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕಿನ ಕಚೇರಿಯಲ್ಲಿ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಶ್ರೀಕೃಷ್ಣ ಭಗವಾನ್ನ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಮಾಡಿ ಪೂಜಾ ಕಾರ್ಯವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸಮಾರಂಭದಲ್ಲಿ ಶಾಲಾ ಮಕ್ಕಳು ಕೃಷ್ಣ ಮತ್ತು ರಾಧಾ ರುಕ್ಮಿಣಿ ವೇಷವನ್ನ ಧರಿಸಿ ಮಿಂಚಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ಮತ್ತು ಯಾದವ ಸಮುದಾಯದ ಮುಖಂಡರು, ಸಾರ್ವಜನಿಕರು ಭಾಗಿಯಾಗಿದ್ರು. ಇವಿಷ್ಟು ಇವರೆಗಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.